ಲಂಕೆಯಿಂದ ಬಂದವನೋ ನೀನು? ರಾವಣನ ಕಿಂಕರನಲ್ಲವೇ ನೀನು? ರಾವಣನ ಕಿಂಕರನಿಗೆ ನಾವು ಕೊಡುವ ಮರ್ಯಾದೆ ಯಾವುದು ಗೊತ್ತಾ? ಇದೇ ಆ ಮರ್ಯಾದೆ. ಶ್ರೀರಾಮನಿಗೆ ಕೇಡು ಮಾಡಲು ಬಂದ ವಂಚಕರಿಗೆ ನಾವು ನೀಡುವ ಗೌರವ ಏನು ಗೊತ್ತೇ? ಗಿಳಿಯ ರೂಪದಲ್ಲಿ ಬಂದ ನಿನ್ನಂತ ರಾಕ್ಷಸರಿಗೆ ನಾವು ಕೊಡುವ ಗೌರವ ಏನು ಗೊತ್ತೇ? ಪಾಪ ಹೊಡೆಯಬಾರದಂತೆ ಕೈ ಕಾಲು ಮುರಿದು ಬಿಡ. ನಾನು ದೂತನನ್ನು ಹಿಂಸಿಸಬಾರದು. ನೀನು ದೂತನಲ್ಲ, ಲಂಕೆಯ ಭೂತ. ನಾನು ಭೂತನಲ್ಲ, ನಿಜವಾಗಿಯೂ ದೂತ. ಲಂಕೇಶ್ವರನ ಸಂದೇಶವನ್ನು ತಂದಿರುವನು. ಕೂಡಲೇ ನಿಮ್ಮ ಸುಗ್ರೀವ ಮಹಾರಾಜರ ಬಳಿ ನನ್ನನ್ನು ಕರೆದುಕೊಂಡು ಹೋಗಿ ಅವರಿಗೆ ಸಂದೇಶವನ್ನು ತಿಳಿಸಬೇಕು. ಏನು, ನಮ್ಮ ಪ್ರಭು ಸುಗ್ರೀವನನ್ನು ಕಾಣಬೇಕು? ಆ ಯೋಗ್ಯತೆ ನಿನಗೆಲ್ಲಿದೆ? ಅದೇನು ಸಂದೇಶವನ್ನು ತಂದಿರುವೆಯೋ ನಮ್ಮ ಹತ್ತಿರವೇ ತಿಳಿಸು. ಇಲ್ಲ, ನಿಮಗೆ ಹೇಳಲಾರೆ. ಹೇಳುವುದಿಲ್ಲವೋ? ಹಾಗಾದರೆ ನೀನು ಉಳಿಯುವುದಿಲ್ಲ. ನಾನು ದೂತ, ಹೊಡಿಬೇಡಿ. ವಾನರ ವೀರರೇ, ಸಾವಧಾನ. ಇವನಿಗೆ ಹಿಂಸೆ ಕೊಡುವುದನ್ನು ನಿಲ್ಲಿಸಿ. ಇವನನ್ನು ನಾನು ವಿಚಾರಿಸುತ್ತೇನೆ. ಪ್ರಭು, ಇವನು ಲಂಕೆಯಿಂದ ಬಂದಿರುವ ದೂತನಂತೆ. ಸಂದೇಶ ತಂದವನು ಹೊಂಚು ಹಾಕುತ್ತಿರಲಿಲ್ಲ. ಪ್ರಭು, ಇವನು ದೂತನಲ್ಲ, ಇವನು ಗೂಢಾಚಾರನಿರಬೇಕು. ಇವನು ನಮ್ಮ ರಹಸ್ಯಗಳನ್ನು ತಿಳಿಯಲು ಬಂದಿರುತ್ತಾನೆ. ಇವನನ್ನು ಬಂಧನದಲ್ಲಿಡುವುದೇ ಸೂಕ್ತ. ಇವನ ವಿಷಯವೆಲ್ಲ ನಮಗೆ ಗೊತ್ತಿದೆ. ಇವನು ಇಲ್ಲಿಗೆ ಬಂದಿರುವುದನ್ನು ವಿಭೀಷಣ ತಿಳಿಸಿದ ಮೇಲೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇವನನ್ನು ಬಿಟ್ಟು ಬಿಡಿ. ಶಿವ ಮಹಾರಾಜರೇ, ನಿಮಗೆ ನಮಸ್ಕಾರಗಳು. ರಾಮ ಲಕ್ಷ್ಮಣರೇ, ನಿಮಗೂ ನನ್ನ ನಮಸ್ಕಾರಗಳು. ನಾನು ಯಾವ ಸಂಚನೂ ಮಾಡಲು ಬಂದವನಲ್ಲ. ರಾವಣನ ಸಂದೇಶವನ್ನು ನಿಮಗೆ ತಿಳಿಸಲು ಬಂದೆ. ನಾನು ಎಷ್ಟು ಹೇಳಿದರೂ ಕೇಳದೆ ನನಗೆ ಹೊಡೆದು ಬಿಟ್ಟರು. ನನ್ನನ್ನು ಅರಜೀವ ಮಾಡಿಬಿಟ್ಟರು ಪ್ರಭು. ಇನ್ನು ಅರ್ಧ ಜೀವ ಉಳಿಸಿದ್ದಾರೆ, ಅದಕ್ಕೆ ಸಂತೋಷ ಪಡು. ಆ ನಿನ್ನ ಪ್ರಭು ರಾವಣನ ಸಂದೇಶವೇನೆಂದು ಹೇಳು. ಖಂಡಿತವಾಗಿಯೂ ನಿಮಗೆ ತಿಳಿಸುತ್ತೇನೆ. ನನ್ನನ್ನು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿಮಗೆ ಮಾತ್ರ ಆ ಸಂದೇಶವನ್ನು ತಿಳಿಸಬೇಕು. ಶುಕಾಸುರ, ಸಂಚು ಮಾಡಲು ಬಂದಿಲ್ಲವೆಂದು ಹೇಳುತ್ತಿರುವ ನೀನು ಸುಗ್ರೀವನನ್ನೇ ಏಕೆ ಏಕಾಂತದಲ್ಲಿ ಕಾಣಬೇಕು? ಇದರಲ್ಲೇ ಏನೋ ಕುತಂತ್ರ ಅಡಗಿದೆ ಎಂದು ಅರ್ಥವಾಗುವುದಿಲ್ಲವೇ? ಇವನ ಯಾವ ತಂತ್ರ ಕುತಂತ್ರಗಳಿಗೂ ನಾನು ಮಣಿಯುವುದಿಲ್ಲ. ಸುಕಾಸುರ, ನಿನ್ನ ಸಂದೇಶವೇನೆಂದು ಎಲ್ಲರೆದುರಿಗೆ ಹೇಳು. ಇಲ್ಲವಾದಲ್ಲಿ ಬಂದ ದಾರಿ ಹಿಡಿದು ಹೊರಟು ಹೋಗು. ಇಲ್ಲಿ ನಾವೆಲ್ಲರೂ ಒಂದೇ. ನಾವು ಯಾರು ಬೇರೆ ಬೇರೆಯಲ್ಲ. ನಮ್ಮೆಲ್ಲರ ಸಂಕಲ್ಪವೂ ಒಂದೇ, ನಮ್ಮೆಲ್ಲರ ಗುರಿಯೂ ಒಂದೇ. ಪ್ರಭು, ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ನನ್ನದು. ಸಂದೇಶವನ್ನು ತಿಳಿಸದೆ ಹೋದರೆ ರಾವಣನ ಕೋಪಕ್ಕೆ ಗುರಿಯಾಗುತ್ತೇನೆ. ಹೇಗಾದರೂ ಸರಿಯೇ, ನಿಮಗೆ ಸಂದೇಶವನ್ನು ತಿಳಿಸಿಯೇ ನಾನು ಹೋಗಬೇಕು. ಸರಿ, ಹಾಗಾದರೆ ಹೇಳು. ಇಲ್ಲವಾದರೆ ನಿನಗೆ ಲಂಕೆಯಲ್ಲಿ ಆಗಬಹುದಾದ ಶಿಕ್ಷೆ ಇಲ್ಲಿಯೇ ಆಗುತ್ತದೆ. ಬೇಡ ಬೇಡ, ಈಗಾಗಲೇ ಇಲ್ಲಿನ ಶಿಕ್ಷೆಯ ಅನುಭವ ನನಗಾಗಿದೆ. ಸಂದೇಶವನ್ನು ನಿಮಗೆ ಈಗಲೇ ತಿಳಿಸಿ ಹೋಗುತ್ತೇನೆ. ಅಲ್ಲಿ ಕಿಷ್ಕಿಂಧೆಯ ವಾನರ ರಾಜ ಸುಗ್ರೀವನಿದ್ದಾನೆ. ನೀನು ಅವನ ಬಳಿ ಹೋಗಿ ನಿನ್ನ ವಾಕ್ಚಾತುರ್ಯದಿಂದ, ಮೃದು ಮಧುರವಾದ ಮಾತುಗಳಿಂದ ಒಂದು ಸಂದೇಶವನ್ನು ತಲುಪಿಸಬೇಕು. ನಾನು ಸಿದ್ಧನಾಗಿದ್ದೇನೆ. ಆ ಸಂದೇಶವೇನೆಂದು ಹೇಳಿ ಪ್ರಭು. ವಾನರೇಂದ್ರ, ನೀನು ವಾನರ ಕುಲಶ್ರೇಷ್ಠ, ಮಹಾಪರಾಕ್ರಮಿ. ನಿನ್ನ ಸ್ನೇಹದಿಂದ ನನಗೆ ಯಾವ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಆದರೂ ನಾನು ನಿನ್ನನ್ನು ಸೋದರನಂತೆ ಭಾವಿಸುತ್ತೇನೆ. ಈ ಲಂಕಾಪಟ್ಟಣಕ್ಕೆ ಬರಲು ಯಾರಿಗೂ ಸಾಧ್ಯವಿಲ್ಲ, ದೇವಗಂಧರ್ವರಿಗೆ ಸಾಧ್ಯವಿಲ್ಲ ಎಂದ ಮೇಲೆ ನರಮಾನವರಿಗೆ ಸಾಧ್ಯವೇ? ಆ ರಾಮನ ಮಾತುಗಳನ್ನು ಕೇಳಿ ನೀನು ನನ್ನೊಡನೆ ಯುದ್ಧ ಮಾಡಲು ಬರುವುದು ಅಸಂಭವ ಮತ್ತು ಅಸಾಧ್ಯ. ನೀನು ಕಿಷ್ಕಿಂಧೆಗೆ ಹಿಂದಿರುಗು. ಆ ನರನಾದ ರಾಮನೊಡನೆ ಸಖ್ಯ ಬೆಳೆಸುವುದರಿಂದ ನಿನಗಾವ ಪ್ರಯೋಜನವೂ ಇಲ್ಲ. ನಿನ್ನ ಸೋದರನನ್ನೇ ಕೊಂದವನೊಡನೆ ಸ್ನೇಹ ಬಯಸುವುದು ಸಾಧುವಲ್ಲ. ಅದರ ಬದಲು ಲಂಕೆಯೊಡನೆ ಸ್ನೇಹ ಬಯಸಿದರೆ ವಾನರ ಕುಲಕ್ಕೆ ಉಪಯೋಗ. ಎಲೈ ಸುಕಾಸುರ, ನಿನ್ನ ಪ್ರಭುವಿನ ಸಂದೇಶವೇನೆಂದು ನನಗೆ ತಿಳಿಯಿತು.
ಅದಕ್ಕೆ ಪ್ರತಿಯಾಗಿ ನಾನು ಹೇಳಬೇಕಾದುದನ್ನು ಹೇಳುತ್ತೇನೆ. ನೀನು ಈಗಲೇ ಹೋಗಿ ನಿನ್ನ ಪ್ರಭುವಿಗೆ ತಿಳಿಸು. ತಿಳಿಸುತ್ತೇನೆ ಪ್ರಭು, ಏನು ಹೇಳಬೇಕೆಂದು ಹೇಳಿ. ಲೇ ಸುಖಾಸುರ, ನೀನು ಲಂಕೆಗೆ ಹೋಗಿ ನಿನ್ನ ಪ್ರಭು ರಾವಣನಿಗೆ ಹೀಗೆ ತಿಳಿಸು. ಎಲೈ ಲಂಕಾಧಿಪತಿ ರಾವಣ, ವಾನರ ಮಹಾ ಸೈನ್ಯದೊಂದಿಗೆ ನಾನು ಲಂಕೆಯ ಮೇಲೆ ಆಕ್ರಮಣ ಮಾಡುತ್ತೇನೆ. ಪುತ್ರ ಮಿತ್ರ ಬಂಧು ಸಹಿತವಾಗಿ ನಿನ್ನನ್ನು ಸಂಹರಿಸುತ್ತೇನೆ. ದೇವೇಂದ್ರ ಸಹಿತವಾಗಿ ಸಕಲ ದೇವತೆಗಳೆಲ್ಲ ಮೊರೆ ಹೊಕ್ಕರು, ಆಕಾಶಕ್ಕೆ ಹಾರಿದರು, ಪಾತಾಳಕ್ಕೆ ಹೊಕ್ಕರು. ಶ್ರೀರಾಮನಿಂದ ನಿನ್ನನ್ನು ಯಾರೂ ರಕ್ಷಿಸಲಾರರು. ಎಲ್ಲವೋ ದುರುಳ, ಶ್ರೀರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ನರಿಯಂತೆ ವಂಚನೆಯಿಂದ ಸೀತಾದೇವಿಯನ್ನು ಅಪಹರಿಸಿದ ನೀನು ಪರಮ ವೀರನೋ ಹೇಡಿಯೋ? ನಿನ್ನ ದುಷ್ಕೃತ್ಯದ ಪರಿಣಾಮ ಎಷ್ಟು ಭಯಂಕರವಾಗಿರುವುದೆಂದು ನಿನಗೆ ಸದ್ಯದಲ್ಲಿಯೇ ತಿಳಿಯಲಿದೆ. ಶ್ರೀರಾಮನೇ ನಿನ್ನ ಪ್ರಾಣವನ್ನು ತೆಗೆಯುತ್ತಾನೆ. ಅದನ್ನು ನೀನು ಎದುರು ನೋಡುತ್ತಿರು. ಎಲೈ ಸುಖಾಸುರ, ಈಗ ನಾನು ಹೇಳಿರುವುದೆಲ್ಲ ನೆನಪಿನಲ್ಲಿರುವುದು ತಾನೆ? ಎಲ್ಲವನ್ನು ಸರಿಯಾಗಿ ಗ್ರಹಿಸಿದೆಯಾ? ಗ್ರಹಿಸಿದೆ, ಎಲ್ಲಾನು ಚೆನ್ನಾಗಿ ಗ್ರಹಿಸಿದೆ ಪ್ರಭು. ಇದನ್ನು ನೀನು ಚಾಚು ತಪ್ಪದೆ ಆ ರಾವಣನಿಗೆ ಹೇಳಬೇಕು. ಖಂಡಿತವಾಗಿಯೂ ಎಲ್ಲಾ ವಿಷಯವನ್ನು ತಿಳಿಸುತ್ತೇನೆ ಪ್ರಭು. ಅಷ್ಟೇ ಅಲ್ಲ, ಇದನ್ನು ಹೇಳು. ಎಲ್ಲವೋ ಒದಗಿ ಅರ್ಹನಾದ ದಶಕಂಠ, ನೀನು ನನ್ನ ಮಿತ್ರನೂ ಅಲ್ಲ, ದಯೆ ದಾಕ್ಷಿಣ್ಯಕ್ಕೆ ಅರ್ಹನಾದವನೂ ಅಲ್ಲ. ನಿನ್ನಿಂದ ನನಗೆ ಯಾವ ಉಪಕಾರವೂ ಆಗಿಲ್ಲ. ಅಂದ ಮೇಲೆ ನೀನು ನನಗೆ ಪ್ರಿಯನೂ ಅಲ್ಲ. ನೀನು ನನ್ನ ಮಿತ್ರನಾದ ರಾಮನ ಪರಮಶತ್ರು. ಅಂದ ಮೇಲೆ ನನಗೂ ಶತ್ರುವೇ. ಶತ್ರು ವಿನಾಶವೇ ನನ್ನ ಸಂಕಲ್ಪ. ಇಷ್ಟೇನಾ ಪ್ರಭು? ಹೌದು. ನಾನು ಹೇಳಿದುದನ್ನೆಲ್ಲ ನಿನ್ನ ಪ್ರಭುವಿಗೆ ಯಥಾವತ್ತಾಗಿ ತಿಳಿಸು. ಆ ರಾವಣನ ಭೇದೋಪಾಯಗಳು ರಾಮ ಮತ್ತು ಸುಗ್ರೀವರ ವಿಷಯದಲ್ಲಿ ಎಂದಿಗೂ ಸಫಲವಾಗುವುದಿಲ್ಲ ಎಂದು ತಿಳಿಸು. ತಿಳಿಸುತ್ತೇನೆ ಪ್ರಭು. ಮಹಾಪ್ರಭು, ಇವನು ನಂಬಿಕೆಗೆ ಅರ್ಹನಲ್ಲ. ಇವನು ಕೇವಲ ಸಂದೇಶ ಹೇಳಲು ಬಂದ ದೂತನಲ್ಲ, ನಮ್ಮಲ್ಲಿ ಒಡಕುಂಟು ಮಾಡಲು ಬಂದ ಕುತಂತ್ರಿ. ಇವನಿಗೆ ಇಲ್ಲೇ ತಕ್ಕ ಶಾಸ್ತಿ ಮಾಡಬೇಕು. ಸುಗ್ರೀವ ಮಹಾರಾಜ, ನನ್ನ ಕಾಪಾಡಿ, ಸಾಯಿಸ್ಬಿಡ್ತಾರೆ ನನ್ನನ್ನು, ಕಾಪಾಡಿ. ಸುಗ್ರೀವ ಮಹಾರಾಜ, ರಕ್ಷಿಸಿ. ಅಯ್ಯೋ, ಹೊಡಿಬೇಡಿ ಅಯ್ಯಪ್ಪ, ನಾನು ದೂತ, ಹೊಡಿಬೇಡಿ. ಅಯ್ಯೋ, ಕಾಪಾಡಿ. ಸುಗ್ರೀವ ಮಹಾರಾಜ, ನನ್ನನ್ನು ಕಾಪಾಡಿ. ಮಹಾರಾಜ, ಮಹಾರಾಜ. ಇವನಿಗೆ ಹಿಂಸೆ ಕೊಡಬೇಡಿ, ಇವನನ್ನು ಬಿಟ್ಟು ಬಿಡಿ. ರಾಮಚಂದ್ರ, ನಾನು ಕೇವಲ ದೂತ, ನನ್ನ ಒಡೆಯನ ಸಂದೇಶವನ್ನು ತಿಳಿಸಲು ಬಂದವರು. ಆದರೆ ಇವರು ನನ್ನನ್ನು ಥಳಿಸುತ್ತಿದ್ದಾರೆ. ದೂತನನ್ನು ವಧಿಸುವುದು ರಾಜಧರ್ಮವಲ್ಲ, ಅದು ನಿಮಗೆ ತಿಳಿದಿದೆ ಅಲ್ಲವೇ? ಶುಕಾಸುರ, ಹೆದರಬೇಡ, ನಾನು ನಿನಗೆ ಅಭಯದಾನ ಮಾಡಿದ್ದೇನೆ. ಈಗಾಗಲೇ ಈ ವಾನರ ವೀರರು ನನಗೆ ಸಾಕಷ್ಟು ಥಳಿಸಿದ್ದಾರೆ. ನಾನು ಸಾಯುವಂತೆ ಹೊಡೆದಿದ್ದಾರೆ. ನೀನು ಸಾಯುವುದಿಲ್ಲ ಶುಕಾಸುರ, ಸುರಕ್ಷಿತವಾಗಿ ಲಂಕೆಯನ್ನು ಸೇರುತ್ತೀಯ. ಕಷ್ಟ ಸಾಧ್ಯ ಲಕ್ಷ್ಮಣ. ಈಗಾಗಲೇ ನನ್ನ ಅಂಗಾಂಗಗಳು ಜರ್ಜರಿತವಾಗಿವೆ. ನಾನು ಲಂಕೆಗೆ ಹಾರಿ ಹೋಗಲಾರೆ, ಸಮುದ್ರದಲ್ಲಿ ಈಜಿ ಹೋಗಲಾರೆ. ಆದರೆ ರಾವಣನನ್ನು ಕಂಡು ವಿಷಯವನ್ನು ತಿಳಿಸಬೇಕು. ಈಗ ನಾನು ಏನು ಮಾಡಬೇಕೆಂದು ದಿಕ್ಕೇ ತೋಚುತ್ತಿಲ್ಲ. ರಾವಣನ ಕೋಪಕ್ಕೆ ಗುರಿಯಾಗುವ ಮೊದಲು ಮರಣವೇ ಮೇಲೆಂದು ಕಾಡುತ್ತದೆ. ಚಿಂತಿಸಬೇಡ ಶುಕಾಸುರ, ಈಗ ನೀನು ನಮ್ಮೊಂದಿಗೆ ಇರು. ನಾವು ಸಮುದ್ರವನ್ನು ದಾಟಿ ಹೋಗುವಾಗ ನೀನು ನಮ್ಮೊಂದಿಗೆ ದಾಟಿ ಲಂಕೆಯನ್ನು ಸೇರು. ಅಲ್ಲಿಂದ ನೀನು ನಿನ್ನ ಪ್ರಭುವಿನ ಬಳಿಗೆ ಹೋಗಬಹುದು. ಅಲ್ಲಿಯವರೆಗೂ ನಿನಗೆ ಯಾರಿಂದಲೂ ತೊಂದರೆ ಆಗುವುದಿಲ್ಲ. ರಾಮಚಂದ್ರ, ಪರಮ ಕೃಪಾಳು, ನಿಮ್ಮ ಈ ಔದಾರ್ಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಸೀತೆ, ದುಃಖಿಸಬೇಡ, ಸಮಾಧಾನ ತಂದುಕೋ. ನಿನ್ನ ಸ್ವಾಮಿ ಇಲ್ಲಿಗೆ ಬಂದೇ ಬರುತ್ತಾರೆ ಎಂದು ನಾನು ಹೇಳಲಿಲ್ಲವೇ? ಸಾಗರದ ಆಚೆ ಬಂದು ಕಾದಿರುವ ನಿನ್ನ ಸ್ವಾಮಿ ಸಾಗರವನ್ನು ದಾಟಿ ಇಲ್ಲಿಗೆ ಬಂದೇ ಬರುತ್ತಾರೆ. ಆದರೆ ಆ ಮಹಾಸಾಗರವನ್ನು ದಾಟುವುದು ಹೇಗೆ? ಅಸಂಖ್ಯಾತ ವಾನರ ಸೈನ್ಯ ಆ ಸಮುದ್ರವನ್ನು ದಾಟಿ ಬರುವುದು ಹೇಗೆ? ಯಾವಾಗ? ಸೀತೆ,
ಹೇಗೆ ಯಾವಾಗ ಎಂದು ಹೇಳುವ ಶಕ್ತಿ ನನಗಿಲ್ಲ. ಆದರೆ ಬಂದೇ ಬರುತ್ತಾರೆಂಬ ನಂಬಿಕೆ ನನಗಿದೆ. ವಾನರ ವೀರ ಹನುಮಂತ ಬಂದು ಹೋದ ಮೇಲೆ ಉಳಿದವರು ಬರಲು ಸಾಧ್ಯ. ರಾಮನ ಬಂಟನೆ ಅಷ್ಟು ಪರಾಕ್ರಮಿ ಆದ ಮೇಲೆ ಇನ್ನು ನಿನ್ನ ಸ್ವಾಮಿ ಶ್ರೀರಾಮನ ಪರಾಕ್ರಮ ಎಷ್ಟಿರಬಹುದು? ಏಕೆ ಸೀತೆ, ನಿನ್ನ ಸ್ವಾಮಿಯ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಇದೇ ತ್ರಿಜಟೆ, ಅವರು ತ್ರಿಲೋಕ ವೀರನೆಂಬ ನಂಬಿಕೆ ಭರವಸೆ ಎರಡೂ ಇದೆ. ಜೊತೆಗೆ ಸತ್ಯ ಪರಾಕ್ರಮಿ ಎಂದು ನನಗೆ ಗೊತ್ತು. ಸತ್ಯ ಧರ್ಮಗಳಿಗೆ ಚ್ಯುತಿ ಬಾರದಂತೆ ತಮ್ಮ ಪರಾಕ್ರಮವನ್ನು ಮೆರೆಸುವ ಧರ್ಮಾತ್ಮ ಆತ. ಆದರೆ ಅವರು ಏಕೆ ತಡ ಮಾಡುತ್ತಿದ್ದಾರೆ? ಏನಾದರೂ ಅಡ್ಡಿಯೇ ಎಂದು ಚಿಂತಿಸುತ್ತಿದ್ದೇನೆ. ಆತಂಕ ಪಡಬೇಡ ಸೀತೆ. ಈ ಸೆರೆಯಿಂದ ನಿನ್ನನ್ನು ಬಿಡಿಸಿ ಕರೆದೊಯ್ಯುವುದೇ ನಿನ್ನ ಸ್ವಾಮಿಯ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ನೀನು ಶಂಕೆ ಪಡುವ ಕಾರಣವೇ ಇಲ್ಲ. ಹೌದು ತ್ರಿಜಟೆ, ನನಗೋಸ್ಕರ ನನ್ನ ಸ್ವಾಮಿ ವಾನರ ಸೈನ್ಯವನ್ನು ಬೆಳೆಸಿ ಬಹು ಪ್ರಯಾಸದಿಂದ ಸಮುದ್ರ ತೀರದವರೆಗೂ ಬಂದು ಬೀಡು ಬಿಟ್ಟಿದ್ದಾರೆ. ಸೀತೆ, ನಿನ್ನ ಸ್ವಾಮಿ ಧರ್ಮ ನೀತಿಗಳನ್ನು ಮೀರದ ಮಹಾಮಹಿಮ. ಹೌದು, ಅದರಿಂದಲೇ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯಾಧಿಕಾರವನ್ನು ಬಿಟ್ಟು ವನವಾಸಕ್ಕೆ ಹೊರಟರು. ಪೂರ್ವ ಪುಣ್ಯದಿಂದ ನಾನು ಅವರೊಂದಿಗೆ ವನವಾಸಕ್ಕೆ ಬರುವಂತಾಯಿತು. ಪ್ರಣಾಮಗಳು ಲಂಕೇಶ್ವರ. ಬಾ ಪ್ರಹಸ್ತ, ನಿನ್ನನ್ನೇ ನಿರೀಕ್ಷಿಸುತ್ತಿದ್ದೆ. ಪ್ರಭು, ಯಾವುದೋ ಮುಖ್ಯವಾದ ವಿಚಾರವಿರಬೇಕು, ಹೇಳಿ ಪ್ರಭು. ಕುಳಿತು. ಪ್ರಹಸ್ತ, ನಿನ್ನೊಡನೆ ಕೆಲವು ವಿಷಯಗಳನ್ನು ಮಾತನಾಡಬೇಕಾಗಿದೆ. ಸಭೆಯಲ್ಲಿ ಆಪ್ತರು, ಗಣ್ಯರು, ಸೇನಾಧಿಪತಿಗಳೊಂದಿಗೆ ಚರ್ಚಿಸಿ ಸೀತೆಯನ್ನು ರಾಮನಿಗೆ ಹಿಂದಿರುಗಿಸುವುದಿಲ್ಲ ಎಂಬ ನಿರ್ಧಾರವನ್ನು ತೆಗೆದುಕೊಂಡಾಯಿತು. ಅಂದ ಮೇಲೆ ಯುದ್ಧ ಅನಿವಾರ್ಯವಾಯಿತಲ್ಲವೇ? ಖಂಡಿತ, ಇದರಲ್ಲಿ ಸಂದೇಹವೇನು ಪ್ರಭು? ಯುದ್ಧವನ್ನು ನಾವೇ ಆಯ್ಕೆ ಮಾಡಿಕೊಂಡದ್ದಾಗಿದೆ. ಆದರೆ ಆ ವಾನರ ಸೇನೆ ಸಾಗರವನ್ನು ದಾಟಿ ಇಲ್ಲಿಗೆ ಬಂದರೆ ಮಾತ್ರ ಯುದ್ಧ ನಡೆಯುತ್ತದೆ. ಅಂದರೆ ವಾನರ ಸೈನ್ಯ ಸಮುದ್ರವನ್ನು ದಾಟುವುದು ಅಸಾಧ್ಯವೆನ್ನುತ್ತೀಯ? ನನಗೇನೋ ಹಾಗೆ ಅನ್ನಿಸುತ್ತದೆ ಪ್ರಭು. ಆದರೆ ಆ ಹನುಮಂತ ಸಾಗರವನ್ನು ದಾಟಿ ಇಲ್ಲಿಗೆ ಬಂದು ಮಾಡಿದ ಅವಾಂತರ ನೆನಪಾದರೆ ರಾಮ ಮತ್ತು ಅವನ ವಾನರ ಸೇನೆ ಬರಬಹುದೇನೋ ಎಂಬ ಶಂಕೆಯೂ ಇದೆ. ಬಂದರೆ ಹನುಮಂತನ ಭುಜದ ಮೇಲೆ ಕುಳಿತು ರಾಮ ಬರಬಹುದು. ಲಂಕಾದ್ವಾರದಲ್ಲೇ ಅವನನ್ನು ತಡೆದು ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲವೇ? ಏಕೆ ಸಾಧ್ಯವಿಲ್ಲ ಪ್ರಭು? ನೀವು ಇಂದ್ರಜಿತು, ಕುಂಭಕರ್ಣ ಎಲ್ಲ ಅಪಾರ ಶಕ್ತಿಶಾಲಿಗಳು. ಆ ದೇವಾನುದೇವತೆಗಳನ್ನೇ ಪರಾಜಯಗೊಳಿಸಿದ ನಿಮಗೆ ಈ ರಾಮನನ್ನು ಹಿಮ್ಮೆಟ್ಟಿಸುವುದು ಮಹಾಕಾರ್ಯವಲ್ಲ. ಒಂದು ವೇಳೆ ರಾಮ ವಾನರ ಸೈನ್ಯದೊಂದಿಗೆ ಬಂದರೆ? ನಮ್ಮ ರಾಕ್ಷಸ ಸೇನೆ ಸಾಮಾನ್ಯವೇ ಪ್ರಭು? ಸಾವಿರಾರು ಆನೆಗಳ ಬಲವುಳ್ಳ ಹಲವು ರಾಕ್ಷಸರಿದ್ದಾರೆ. ನಮ್ಮ ರಾಕ್ಷಸ ಸೈನ್ಯದ ಮುಂದೆ ಆ ವಾನರ ಸೇನೆ ನಿಲ್ಲಲು ಸಾಧ್ಯವೇ? ಜೊತೆಗೆ ನಮ್ಮ ಮಾಯಾಬಲದ ಮುಂದೆ ಆ ರಾಮನಾಗಲಿ ಅವನ ವಾನರ ಸೇನೆಯಾಗಲಿ ಸರಿಸಾಟಿಯಲ್ಲ ಪ್ರಭು. ಆದರೆ ನಾವು ಮೊದಲು ರಾಮ, ಲಕ್ಷ್ಮಣ, ಸುಗ್ರೀವ, ಹನುಮಂತ, ಜಾಂಬುವಂತ, ಅಂಗದ ಮೊದಲಾದ ಆ ಕಡೆಯ ವೀರರ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಯುದ್ಧಕ್ಕೆ ಮೊದಲು ವೈರಿಯ ಸಾಮರ್ಥ್ಯವನ್ನು ತಿಳಿದು ಅದಕ್ಕೆ ತಕ್ಕಂತ ವ್ಯೂಹ ರಚಿಸುವುದು ಯುದ್ಧ ನೀತಿಯಲ್ಲವೇ ಪ್ರಭು? ಆ ತಂತ್ರವನ್ನು ರಾಮ ಮೊದಲೇ ಪ್ರಯೋಗಿಸಿಬಿಟ್ಟ. ಅದು ಹೇಗೆ ಪ್ರಭು? ನನ್ನ ಸೋದರ ಆ ದ್ರೋಹಿ ವಿಭೀಷಣ ಆ ರಾಮನಿಗೆ ಶರಣಾದ. ಆ ರಾಮನು ಅವನಿಂದ ಮೊದಲು ತಿಳಿದದ್ದು ನಮ್ಮ ಬಲಾಬಲಗಳ ರಹಸ್ಯವನ್ನು. ಎಂತಹ ದ್ರೋಹ! ಏನೇ ಆದರೂ ನಿಮ್ಮ ಸಹೋದರ ವಿಭೀಷಣ ಇಂತಹ ಅಕಾರ್ಯ ಮಾಡಬಾರದಾಗಿತ್ತು ಪ್ರಭು.
ಬಗೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.